प्यारे मित्रों, आप सभी को आपके YouTube चैनल स्टडी विद परशुराम में स्वागत है। और मैं हूं परशुराम और आज लेकर आया हूं सूर शाम पाठ का। जैसे ही पहला भाग और यह पद विदा का है, याद रखना है, ठीक है। और जैसे अपने हो तो चैनल को लाइक शेयर सब्सक्राइब करने के लिए न भूलिए। डायरेक्ट ही शुरू कर देंगे। कविता क्या है बच्चों? सूर शाम में ये सूर शब्द होता है सूरदास से और शाम शब्द होता है कृष्ण का है, यानी कृष्ण को हम शाम कहते हैं। शाम शब्द का अर्थ काला सावला, जो शाम रंग का लड़का है उसे कृष्ण कहते हैं, सूर शाम। और यह कविता है ना बच्चों, पद विदा का है और इसके जो कवि है कि सूरदास है। और पद का आशय में है, प्रस्तुत पद में सूरदास ने कृष्ण की बाल लीला का वर्णन करते हुए उसके स्वभाव, भोलेपन, माता यशोदा के वात्सल्य का सुंदर चित्रण किया गया है। यानी इस पद में सूरदास ने कृष्ण की बाल लीला इसका अर्थ होता है कि बच्चों बाल चरित, बाल क्रीड़ा, जो छोटे बच्चों के समय में जो खेल होते हैं, कार्यकलाप, उसी सभी को बाल लीला कहते हैं। याद रखिए, बाल चरित। और बाल चरित का वर्णन करते ही कृष्ण का स्वभाव, कृष्ण का गुण कैसा है, उसका प्रवृत्ति किस प्रकार है, और उसका भोलेपन यानी सरलता, और माता यशोदा के वात्सल्य शब्द का अर्थ होते कि बच्चों प्रेम स्नेह, यानी यशोदा का प्रेम और स्नेह का सुंदर चित्रण इस पद के द्वारा किया गया है। ವಿದ್ಯಾರ್ಥಿಗಳೇ, ಸೂರ್ ಶಾಬಿದೆ. ಸೂರ್ ಅಂದರೆ ಸೂರದಾಸ, ಶಾಮ್ ಅಂದರೆ ಕೃಷ್ಣ. ಈ ಪಾಠವು ಪದವಿಧದಲ್ಲಿದೆ, ಪದ ಅಂತ ಕರಿತೀವಿ. ಸೊ ಅಷ್ಟೇ ಅಲ್ಲದೆ ಇದರ ಒಂದು ಕವಿ ಯಾರಪ್ಪ ಅಂದರೆ ಸೂರದಾಸ್ ಅವರು. ಇದರ ಮುಖ್ಯ ಆಶಯ ಏನಪ್ಪ ಅಂದರೆ ಕೃಷ್ಣನ ಬಾಲಲೀಲೆ ಬಾಲಚರಿತ್ರೆ ವರ್ಣನವನ್ನು ಮಾಡಿದ್ದಾರೆ. ಅದರ ಜೊತೆಗೇ ಕೃಷ್ಣನ ಒಂದು ಸ್ವಭಾವ, ಕೃಷ್ಣನ ಒಂದು ಮುಗ್ಧತೆ ಮತ್ತು ಆ ತಾಯಿ ಯಶೋದೆಯ ಒಂದು ಪ್ರೀತಿ ವಾತ್ಸಲ್ಯದ ಕುರಿತಾಗಿರ್ತಕ್ಕಂಥ ಸುಂದರ ಚಿತ್ರಣ ಈ ಒಂದು ಕವಿತೆಯಲ್ಲಿದೆ. ಸೊ ಇನ್ನಷ್ಟು ಆಶಯದಲ್ಲಿ ಕೊಟ್ಟಿದ್ದಾರೆ. ಬಚ್ಚೆ ಸ್ವಭಾವ ಸೇ ಭೋಲೆ ಹೋತೆ ಹೇ. ಮಕ್ಕಳು ನಿಜಕ್ಕೂ ಕೂಡ ಏನಾಗಿರ್ತಾರಪ್ಪ ಅಂದ್ರೆ ಅವರ ಗುಣದಿಂದ ಬಹಳಷ್ಟು ಮುಗ್ಧರಾಗಿರ್ತಾರೆ. वे हमेशा अपने माता पिता से, अपने भाई बहन और मित्रों की कुछ न कुछ शिकायत करते ही रहते हैं. ಅವರು ಆ ಮಕ್ಕಳು ಯಾವತ್ತೂ ಕೂಡ ತಮ್ಮ ತಂದೆ ತಾಯಿಗಳಿಗೆ ತನ್ನ ಅಣ್ಣ ಆಗಿರ್ಬೋದು, ಸಹೋದರ ಸಹೋದರಿ ಅಥವಾ ಗೆಳೆಯರ ಕುರಿತು ಒಂದಿಲ್ಲ ಒಂದು ಶಿಕಾಯತ್ ಅಂದರೆ ದೂರು, ಕಂಪ್ಲೇಂಟನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಮಾಡ್ತಾನೆ ಇರ್ತಾರೆ. ಉನ್ಕಾ ಬಾಲ್ ಸಹಜ ಸ್ವಭಾವ ದೇಕರ್ ಬಡೋಂಕೋ ಹಸಿ ಆತಿ ಹೇ. ಈ ಮಕ್ಕಳ ಒಂದು ಚಿಕ್ಕ ಮಕ್ಕಳ ಒಂದು ಗುಣಗಳನ್ನು, ಸ್ವಭಾವಗಳನ್ನು ನೋಡಿಕೊಂಡು ದೊಡ್ಡವರಿಗೆ ನಗು ಬರ್ತದೆ. ಅವ್ರು ಉನ್ಹೇ ಪುಚ್ಕಾರ್ ಕರ್ ಸಾಂತ್ವನ ದೇತೆ ಹೇ. ಅಷ್ಟೇ ಅಲ್ಲದೆ ಅದರ ಕುರಿತು ಒಂದು ವಿಚಾರಣೆಯನ್ನು ಮಾಡಿ ಕೇಳಿಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಸಂತೈಸಲಿಕ್ಕೆ ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಮಾ ಅವ್ರ ಬೇಟೆಗೆ ಐಸೆ ಸಹಜ ಸಂಬಂಧಕ್ಕೆ ಕಲ್ಪನಾ ಕರ್. ಸೊ ತಾಯಿ ಮತ್ತು ಮಗನ ಈ ತನಾಗಿರ್ತಕ್ಕಂಥ ಸಂಬಂಧವನ್ನು ಕಲ್ಪಿಸಿಕೊಂಡು सूरदास जी ने अपने इस पद का मार्मिक चित्रण किया है. ಈ ತರನಾಗಿ ಸೂರದಾಸ್ ಅವರು ತುಂಬ ಮಾರ್ಮಿಕವಾಗಿ ಚಿತ್ರಣವನ್ನು ಮಾಡಿದ್ದಾರೆ, ತಾಯಿ ಮತ್ತು ಮಗನ ಒಂದು ಸಹಜ ಸಂಬಂಧವನ್ನು ಕಲ್ಪನೆಯನ್ನು ಮಾಡಿಕೊಂಡು. ಸೊ ನೋಡುವ ಈ ಒಂದು ಪದವನ್ನು ಬರೆದಿರ್ತಕ್ಕಂಥ ಸೂರದಾಸರವರ ಪರಿಚಯ ಏನು ಇದೆ ಅಂತ. ಸೂರದಾಸರು ಹುಟ್ಟಿಕೊಂಡಿರ್ತಕ್ಕಂಥದ್ದು 1540ರಲ್ಲಿ, ಆಮೇಲೆ ಮರಣವನ್ನು ಹೊಂದಿರತಕ್ಕಂಥದ್ದು 1642ರಲ್ಲಿ. सूरदास जी का जन्म हुआ है 1540 में और जैसे 1642 में उनकी मृत्यु हुई है. ಭಕ್ತ ಕವಿ ಸೂರದಾಸ್ ಹಿಂದಿ ಸಾಹಿತ್ಯ ಆಕಾಶಕ್ಕೆ ಸೂರ್ಯ ಮಾನೇ ಜಾತೆ ಹೇ. ಸೊ ನೋಡ್ರಿ, ಎಷ್ಟೊಂದು ರೀತಿಯಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯ. ಭಕ್ತ ಕವಿ ಸೂರದಾಸ್ರವರನ್ನು ಹಿಂದಿ ಸಾಹಿತ್ಯ ಆಕಾಶದ ಸೂರ್ಯ ಅಂತ ಕರಿತೀವಿ. ಇನ್ನೊಂದು ನೆನಪಿಟ್ಕೊಳ್ತಕ್ಕಂಥದ್ದು, ಹಿಂದಿ ಸಾಹಿತ್ಯ ಆಕಾಶದ ಚಂದ್ರ ಅಂದರೆ ಯಾರಪ್ಪ ಅಂದರೆ ತುಳಸಿದಾಸ್. ಸೊ ನಾವು ತುಳಸಿದಾಸ್ ಅವ್ರಿಗೆ ಹಿಂದಿ ಸಾಹಿತ್ಯ ಆಕಾಶದ ಚಂದ್ರ ಅಂತ ಆ ಸ್ಥಾನವನ್ನು ಕೊಡ್ತೀವಿ. इन्हें भक्त काल की सगुण भक्ति धारा की कृष्ण भक्ति शाखा के प्रवर्तक माना जाता है. ಇಲ್ಲಿ ಹಿಂದಿ ಸಾಹಿತ್ಯದಲ್ಲಿ ಎರಡನೇ ಕಾಲನೇ ಭಕ್ತಿ ಕಾಲ. ಈ ಭಕ್ತಿ ಕಾಲ 4 ಭಾಗಗಳಲ್ಲಿ ವಿಭಾಗ ಆಯಿತು. ಅದರಲ್ಲಿ ಮೊದಲನೇದು ಸಂತ ಕಾವ್ಯ, ಎರಡನೇದು ಸೂಫಿ ಕಾವ್ಯ, ಮೂರನೇದು ರಾಮಕಾವ್ಯ, ನಾಲ್ಕನೇದೇ ಕೃಷ್ಣ ಭಕ್ತಿ ಕಾವ್ಯ. ಈ ಕೃಷ್ಣ ಭಕ್ತಿ ಶಾಖಾವನ್ನು ಪ್ರವರ್ತನೆಯನ್ನು ಮಾಡ್ತಕ್ಕಂಥವ್ರು, ಆರಂಭಿಸಿದವರು ಯಾರಪ್ಪ ಅಂದರೆ ಸೂರದಾಸರು. सूरदास का जन्म उत्तर प्रदेश के रूनकता गांव में 1540 में हुआ. ಸೊ ಇವರು ಹುಟ್ಟಿರ್ತಕ್ಕಂಥದ್ದು ಉತ್ತರ ಪ್ರದೇಶ ರಾಜ್ಯದ ರೂನ್ಕತಾ ಅಂತಕ್ಕಂಥ ಊರಿನಲ್ಲಿ 1540ರಲ್ಲಿ. ಇನ್ಕಿ ಪ್ರಮುಖ ರಚನಾ ಹೇ ಸೂರಸಾಗರ್, ಸೂರಸಾರಾವಲಿ, ಸಾಹಿತ್ಯ ಲಹರಿ. ಇವರು ಬರೆದಿರ್ತಕ್ಕಂಥ ಒಟ್ಟು 7 ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ 3 ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ನಮಗೆ ಸಿಗ್ತವೆ. ಒಂದನೇದು ಸೂರಸಾಗರ್ ಇದೆ, ಎರಡನೇದು ಸೂರಸಾರಾವಲಿ ಇದೆ, ಮೂರನೇದು ಸಾಹಿತ್ಯ ಲಹರಿ ಇದೆ. इनकी मृत्यु 1642 में हुई. ಇವರು ತೀರ್ಕೊಂಡಿರ್ತಕ್ಕಂಥದ್ದು 1642ರಲ್ಲಿ. इनके काव्यों में वात्सल्य, श्रृंगार और भक्ति का त्रिवेणी संगम है. ಇವರ ಒಂದು ಹಾಡುಗಳಲ್ಲಿ, ಇವರ ಒಂದು ಕವಿತೆಗಳಲ್ಲಿ ವಾತ್ಸಲ್ಯ ಅಂದರೆ ಹೇಳಿದ್ದೀನಿ ಪ್ರೀತಿ, ಶೃಂಗಾರ ಅಂದರೆ ಸಜಾವಟ್ ಸೌಂದರ್ಯ, ಭಕ್ತಿ ಅಂದರೆ ಏನಪ್ಪ ಅಂದ್ರೆ ಆರಾಧನೆ ಉಪಾಸನೆ. ಸೊ ಈ ಮೂರರ ಒಂದು ತ್ರಿವೇಣಿ ಅಂದ್ರೆ ಈ ಮೂರರ ಸಂಗಮಗಳು ಕೂಡ ಸೂರದಾಸರವರ ಕವಿತೆಗಳಿದೆ. ವಾತ್ಸಲ್ಯ, ಶೃಂಗಾರ ಮತ್ತು ಭಕ್ತಿ.
ಸೊ ಇವರೇ ಯಾರಪ್ಪ ಅಂತಂದರೆ ಸೂರದಾಸರು. ಇವರ ಬಗ್ಗೆ ಇನ್ನೊಂದು ನೆನಪಿನಲ್ಲಿಟ್ಕೊಳ್ತಕ್ಕಂಥದ್ದು, ಸೂರದಾಸರು ಜನ್ಮಾಂಧತೆ ಅಂತ ಹೇಳ್ತಾರೆ. ಹುಟ್ಟು ಕುರುಡರು ಇವರು ಸೂರದಾಸರು ಅಂತಕ್ಕಂಥದ್ದು ನಾವು ಹಿಂದಿ ಸಾಹಿತ್ಯದ ಅಧ್ಯಯನದಲ್ಲಿ ಮಾಡುವಾಗ ಈ ಒಂದು ತಥ್ಯ, ಈ ಒಂದು ಪರಿಕಲ್ಪನೆ ನಮಗೆ ಸಿಗತ್ತೆ. ಸೊ ನಿಮಗೆ ಗೊತ್ತಿರ್ತಕ್ಕಂಥದ್ದು ಹಾಗೆ ಈ ಪದ ಏನಿದೆಯಲ್ಲ ಇದು ಬ್ರಜ ಭಾಷಾದಲ್ಲಿ ಇರ್ತಕ್ಕಂಥದ್ದು. ಸೊ ಹಿಂದಿಯಲ್ಲಿರ್ತಕ್ಕಂಥ ಬಹಳಷ್ಟು ಒಂದು 18 ಬೋಲಿಗಳಿದ್ದಾವೆ, ಮಾತನಾಡತಕ್ಕಂಥ ಒಂದು ವಿಭಿನ್ನ ರೀತಿಗಿರ್ತಕ್ಕಂಥ ಒಂದು ಶೈಲಿಗಳಿದ್ದಾವೆ. ಆ 18 ಬೋಲಿಗಳಲ್ಲಿ ಬ್ರಜ ಭಾಷೆನೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಸೂರದಾಸರವರು ಬರೆದಿರ್ತಕ್ಕಂಥ ಎಲ್ಲ ಪದಗಳು ಏನಾಗಿದ್ದವಪ್ಪ ಅಂದ್ರೆ ಬ್ರಜ ಭಾಷಾದಲ್ಲಿ ಇದ್ದಾವೆ. ಸೊ ಅದಕ್ಕಾಗಿ ಇವ್ರು ಏನು ಮಾಡಿದ್ದಾರಪ್ಪ ಅಂತಂದ್ರೆ, ಸೊ ಬ್ರಜ ಭಾಷಾದಲ್ಲಿ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡೋಣಪ್ಪ ಅಂತಂದರೆ ಸ್ವಲ್ಪ ಥರದ ಒಂದು ಮೀನಿಂಗನ್ನು ನಾವು ಹಿಂದಿ ಒಳಗೆ ನೋಡ್ಕೊಂಡು ಬರೋಣ. ಇದರಿಂದ ನಮಗೇನಾಗ್ತದೆ, ಪದಗಳಲ್ಲಿರ್ತಕ್ಕಂಥ ಭಾವಾರ್ಥ ತಿಳಿದುಕೊಳ್ಳಲಿಕ್ಕೆ ನಮಗೆ ಸಹಾಯಕ ಆಗತ್ತೆ. ಏನಿದೆ ಅಂತಕ್ಕಂಥದ್ದು ನೋಡೋಣ. प्रस्तुत पंक्तियों में भाई बलराम के प्रति कृष्ण की शिकायत का मोहक वर्णन किया गया है. ಈ ಪದಗಳಲ್ಲಿ, ಈ ಕಾವ್ಯಗಳಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಸಹೋದರ ಬಲರಾಮನ ಕುರಿತಾಗಿರ್ತಕ್ಕಂಥ ಕೃಷ್ಣನ ಒಂದು ದೂರು, ಶಿಕಾಯತ್ ಅಂದ್ರೆ ದೂರು, ಬಹಳಷ್ಟು ಮನಮೋಹಕವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಕೃಷ್ಣ ಅಪನಿ ಮಾ ಯಶೋದಾಸೆ ಶಿಕಾಯತ್ ಕರ್ತಾ ಹೈ. ಕೃಷ್ಣ ತನ್ನ ತಾಯಿಗೆ ಹೇಳ್ತಾನೆ, ಏನಪ್ಪ ಅಂದ್ರೆ ದೂರ ಹೇಳ್ತಾನೆ. ಏನು? ಭಾಯಿ ಮುಜೆ ಬಹು ಚಿಡಾತಾ ಹೈ. ನನಗೆ ಅಣ್ಣ ಬಹಳಷ್ಟು ಕಾಡಿಸ್ತಾನೆ. वह मुझसे कहता है कि तुम्हें माँ ने जन्म नहीं दिया है बल्कि मोल लिया है. ನನಗೆ ಅಣ್ಣ ಬಲರಾಮ ಬಹಳಷ್ಟು ಕಾಡಿಸ್ತಾನೆ. ಏನಂದರೆ ನನಗೆ ಯಶೋಧ ತಾಯಿ ಜನ್ಮ ಕೊಟ್ಟಿಲ್ಲ, ಬದಲಾಗಿ ನನಗೆ ಏನು ಮಾಡಿದಾರಪ್ಪ ಅಂದರೆ ಖರೀದಿ ಮಾಡ್ಕೊಂಡು ಬಂದಿದ್ದಾರೆ, ಕೊಂಡು ತಂದಾರ, ದತ್ತಕ್ಕೆ ತೊಗೊಂಡಿದ್ದಾರೆ. ಇಸಿ ಗುಸ್ಸೆಗೆ ಕಾರಣ ಉಸ್ಕೆ ಸಾಥ್ ಮೇ ಖೇಲ್ನೆ ನಹಿ ಜಾತಾ. ಇದೇ ಒಂದು ಕ್ರೋಧಕ್ಕೆ, ಸಿಟ್ಟಿಗೆ ನಾನು ಏನು ಮಾಡ್ತೀನಿ, ಅಣ್ಣ ಬಲರಾಮನ ಜೊತೆ ನಾನು ಆಟ ಆಡ್ಲಿಕ್ಕೆ ಹೋಗೋದಿಲ್ಲ. ವಹ ಮುझसे ಬಾರ್ ಬಾರ್ ಪೂछता है कि तुम्हारे ಮಾತಾ ಪಿತಾ ಕೌನ್ ಹೈ. ಅಣ್ಣ ನನಗೆ ಪದೇ ಪದೇ ಕೇಳ್ತಾನೆ, ಏನಪ್ಪ ಅಂದ್ರೆ ನಿನ್ನ ತಂದೆ ಮತ್ತು ತಾಯಿ ಯಾರು. ಅವ್ರು वह यह भी कहते हैं कि नंद और यशोदा तो गोरे है लेकिन तुम्हारा शरीर क्यों काला है. ಅಷ್ಟೇ ಅಲ್ಲದೆ ಅಣ್ಣ ನನಗೆ ಏನಂತನಪ್ಪ ಅಂದ್ರೆ, ತಂದೆ ನಂದ ಮತ್ತು ತಾಯಿ ಯಶೋದರ ಮೈಬಣ್ಣ ಬಹಳಷ್ಟು ಬಿಳುಪಾಗಿದೆ, ಆದರೆ ನಿನ್ನ ಮೈಬಣ್ಣ ಯಾಕೆ ಕಪ್ಪಗಾಗೈತೆ ಅಂತ ಕೇಳ್ತಾನೆ. ಉಸ್ಕಿ ಐಸಿ ಹಸಿ ಮಜಾಕ ಸುನ್ಕರ್ ಮೇರೆ ಸ್ವಬ್ ಗಾಲ್ ಮಿತ್ರ ಚುಟಕಿ ಬಜಾ ಬಜಾಕರ್ ಹಸ್ತೆ ಹೇ. ಸೊ ಅಣ್ಣನ ಈ ಒಂದು ಮಾತನ್ನು ಕೇಳಿಸಿಕೊಂಡು ನನ್ನ ಗೆಳೆಯರಾಗಿರ್ತಕ್ಕಂಥ ಎಲ್ಲ ಗ್ವಾಲರು, ಅಂದ್ರೆ ಎಮ್ಮೆಗಳನ್ನು ಕಾಯ್ತಕ್ಕಂಥ ಎಲ್ಲರೂ ಒಂದು ಗ್ವಾಲರ್ ಏನು ಮಾಡ್ತಾರಪ್ಪ ಅಂದ್ರೆ ನನಗೆ ಸೊ ಚುಟುಕಿ ಕೊಟ್ಟು ಏನು ಮಾಡ್ತಾರಪ್ಪ ಅಂದರೆ ಸಿಳ್ಳೆ ಹೊಡೆದು ನನಗೆ ಕಾಡಿಸ್ತಾರೆ, ಅವರು ನಗ್ತಾರೆ. ಉನೇ ಬಲರಾಮ್ನೇ ಹಿ ಐಸಾ ಕರ್ನಾ ಸಿಖಾಯಾ ಹೈ. ಇದಕ್ಕೆ ಬಲರಾಮನೇ ಆ ಗ್ವಾಲರಿಗೆ ಏನು ಮಾಡಿದ್ದಾನೆ, ಹೀಗೆ ಮಾಡಲಿಕ್ಕೆ ಕಲಿಸ್ಕೊಟ್ಟಿದ್ದಾನೆ. ಮಾ ತುಮ್ನೆ ಕೇವಲ್ ಮುಜೆ ಹಿ ಮಾರ್ನಾ ಸಿಖಾ ಹೈ ಅವ್ರ ಭಾಯಿ ಪರ್ ಕಭಿ ಗುಸ್ಸಾ ನೇ ಕರ್ತಿ. ತಾಯಿ ಯಶೋಧ, ನೀ ನನಗಷ್ಟೇ ಹೊಡೆಯೋದು ಕಲ್ತಿದ್ದಿ ವಿನಃ ಬರೀ ಅಣ್ಣನ ಮೇಲೆ ನೀ ಅಂತೂ ಯಾವತ್ತೂ ಕೂಡ ಸಿಟ್ಟು ಸಹಿತ ಮಾಡೋದಿಲ್ಲ. अपने भाई के प्रति क्रोधित और कृष्णाओं को अपमानित कृष्ण के क्रोधयुक्त मुख को देखकर और उसकी बातों को सुनकर यशोदा खुश हो जाती है. ಕೃಷ್ಣನ ಈ ಮಾತುಗಳನ್ನು ಕೇಳಿಕೊಂಡು ಏನು ಮಾಡ್ತಾಳಪ್ಪ ಅಂತಂದ್ರೆ, ಮತ್ತು ಕೃಷ್ಣನ ಒಂದು ಸಿಟ್ಟಾಗಿರ್ತಕ್ಕಂಥ ಮುಖವನ್ನು ನೋಡಿ ತಾಯಿ ಯಶೋದೆಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಖುಷಿ ಆಗ್ತದೆ. ಏನಾಗ್ತೈತಿ, ವಹ ಕತಿ ಹೇ. ಸೊ ಕೊನೆಗೆ ಸಾಂತ್ವನವನ್ನು ಮಾಡ್ತಾಳೆ ತಾಯಿ ಕೃಷ್ಣನಿಗೆ. ಹೇ ಕೃಷ್ಣ ಸುನೋ, ಏ ಕೃಷ್ಣ ಕೇಳಿಲಿ, ಬಲರಾಮ್ ಜನ್ಮಸೇ ಹಿ ಚುಗಲ್ಕೋರ್ ಹೇ. ಬಲರಾಮ್ ಏನದನಪ್ಪ ಅಂದ್ರೆ ಹುಟ್ಟು ಕೂಡ ಚುಗಲ್ಕೋರ್ ಅಂದ್ರೆ ಚಾಡವನ್ನು ಹೇಳ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು. ಮೈ ಗೋಧನ್ ಕಿ ಕಸಮ್ ಖಾಕರ್ ಕರ್ತೀವಿ. ನಾನು ಇಲ್ಲಿರ್ತಕ್ಕಂಥ ಅಪಾರ ಗೋಸಂಪತ್ತಿನ ಮೇಲೆ ನಾನು ಆನೆ ಮಾಡಿ ವಚನ ಮಾಡಿ ನಾನು ಹೇಳ್ತೀನಿ, ಮೈ ಹಿ ತುಮಾರಿ ಮಾತಾ ಹೂ ತು ಮೇರೆ ಪುತ್ರ ಹೇ. ನಾನೇ ನಿನ್ನ ತಾಯಿ, ನೀನೇ ನನ್ನ ಮಗ ಅದ್ಯಂತ ಸಕಲ ಗೋಸಂಪತ್ತಿನ ಮೇಲೆ ಆನೆ ಮಾಡಿ ತಾಯಿ ಕೃಷ್ಣನ ಒಂದು ಕ್ರೋಧವನ್ನು ಶಾಂತ ಮಾಡಲಿಕ್ಕೆ ಹೇಳ್ತಾಳೆ. ಇಸ್ ಪದ ಮೇ ಸೂರದಾಸ್ನೇ ಬಾಲಕೃಷ್ಣ ಕೆ ಭೋಲೆಪನ್ और ಯಶೋಧ ಕೆ ವಾತ್ಸಲ್ಯ ಕಾ ಮಾರ್ಮಿಕ ಚಿತ್ರಣ ಕಿಯಾ ಹೇ. ಈ ಒಂದು ಪದಗಳಲ್ಲಿ ಸೂರದಾಸರವರು ಕೃಷ್ಣನ ಒಂದು ಭೋಲೆಪನ್ ಅಂದರೆ ಸರಳತ, ಆಮೇಲೆ ಯಶೋಧಳ ಒಂದು ವಾತ್ಸಲ್ಯ ಅಂದರೆ ಪ್ರೇಮವನ್ನು ಭಾಳಷ್ಟು ಸುಂದರವಾಗಿ ಚಿತ್ರಣವನ್ನು ಮಾಡಿದ್ದಾರೆ. ಸೊ ಯಾಕೆ ಹೇಳಿದ್ದೀನಿ ಅಂದರೆ, ನೆಕ್ಸ್ಟ್ ಇರ್ತಕ್ಕಂಥ ಪದಗಳನ್ನು ಒಂದು ಸಾಲು ನಾವೇನು ಮಾಡೋಣಪ್ಪ ಅಂದರೆ ಅರ್ಥವನ್ನು ವಿವರಣೆ ಮಾಡ್ಕೊಳ್ತಾ ಹೋಗೋಣ. ಅದಕ್ಕಾಗಿ ನಾನು ನಿಮಗೆ ಹಿಂದಿಯಲ್ಲಿರ್ತಕ್ಕಂಥ ಒಂದು ವಿವರಣೆಯ ಒಂದು ಭಾವಾರ್ಥವನ್ನು ಹೇಳಿದ್ದೆ. ಸೊ ಅದು ಮುಖ್ಯವಾಗಿರ್ತಕ್ಕಂಥ ಪದ ಇರ್ತಕ್ಕಂಥದ್ದು ಬ್ರಜ ಭಾಷಾದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಇಷ್ಟ ಆದರೆ ದಯಮಾಡಿ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.